ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರು ಬಜಾರು ಅಂತಾರೆ. ಆದ್ರೆ ಇಲ್ಲೊಂದು ಮದುವೆ ಮಂಟಪ ಮುಹೂರ್ತಕ್ಕೆ ಸೇರಿರೋ ಜನ, ಇವರೆಲ್ಲದರ ಮಧ್ಯೆ ಯುವತಿಯೊಬ್ಬಳ ಕೂಗಾಟ, ಕಿರುಚಾಟ, ಕಣ್ಣೀರಿನ ಕಥಾನಕ. ಇದು ಪ್ರೀತಿ ಗೀತಿ ಇತ್ಯಾದಿಯ ರಣರೋಚಕ ಹಂತ ತಲುಪಿದ ಧೋಕಾದ ಸ್ಟೋರಿ. ಡಿವೋರ್ಸ್ ಆಗಿರುತ್ತೆ. ಆ ನಂತರದಲ್ಲಿ ಒಂದು ಯುವತಿಯ ಜೊತೆಗೆ ಪ್ರೀತಿಯಾಗತ್ತೆ. ಅದಾದ ನಂತರದಲ್ಲಿ 10 ವರ್ಷ ಆಕೆಯ ಜೊತೆ ಪ್ರೀತಿ ಗೀತಿ ಇತ್ಯಾದಿ ಅಂತ ಹೇಳಿ ಯುವಕ ಓಡಾಡಿರ್ತಾನೆ. ಅದಾದ ನಂತರದಲ್ಲಿ ಮತ್ತೊಂದು ಮದುವೆಯಾಗ್ತಾನೆ. ಅದು ಪ್ರಿಯಕರನ ಅಸಲಿ ಆಟದ ಕಥೆಯಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇರೋ ಯುವಕನ ಹೆಸರು ಶರತ್. ಚಿಕ್ಕಮಗಳೂರು ತಾಲೂಕಿನ ಕಲ್ಯಾಣ ನಗರದ ನಿವಾಸಿ. ಈ ಶರತ್ ಮೊದಲು ಒಂದು ಮದುವೆಯಾಗಿರ್ತಾನೆ. ಅದಾದ ನಂತರದಲ್ಲಿ ಆಕೆಯಿಂದ ಡಿವೋರ್ಸ್ ಪಡ್ಕೊಳ್ತಾನೆ. ಅದಾದ ನಂತರದಲ್ಲಿ ಮತ್ತೊಬ್ಬರ ಜೊತೆ 10 ವರ್ಷ ಪ್ರೀತಿ ಎನ್ನುವಂತಹ ಬಾಂಧವ್ಯವನ್ನ ಬೆಳೆಸಿಕೊಂಡು ನೀನೇ ಜೀವ ನೀನೇ ಪ್ರಾಣ ಅಂತ ಹೇಳಿ ಮದುವೆಯಾಗುವುದಕ್ಕೂ ಕೂಡ ಆಕೆಗೆ ಪ್ರಾಮಿಸ್ ಮಾಡಿರ್ತಾನೆ. ಆದರೆ ಎಲ್ಲವೂ ಕೂಡ ಇವತ್ತು ಬಟಾಬಯಲಾಗಿದೆ. ವಿವಾಹದ ವಿಚಾರ ತಿಳಿದ ಪ್ರಿಯತಮೆ ಮದುವೆ ಮಂಟಪಕ್ಕೆ ನುಗ್ಗಿ ಗಲಾಟೆ ಮಾಡಿದ್ದಾಳೆ. ತನಗಾಗಿರೋ ಮೋಸದ ಬಗ್ಗೆ ಎಲ್ಲರ ಮುಂದೆ ಹೇಳಿಕೊಂಡಿದ್ದಾಳೆ. ಇದೇ ವಿಚಾರಕ್ಕೆ ಪೊಲೀಸರ ಜೊತೆಯೂ ಕೂಡ ಆಕೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು ರಂಪಾಟ ಮಾಡಿದ್ದಾಳೆ. ಹತ್ತು ವರ್ಷಗಳಿಂದ ಆಕೆಯನ್ನ ಪ್ರೀತಿಸ್ತಾ ಇದ್ದಂತಹ ಶರತ್ ಈಗ ಮೋಸ ಮಾಡಿ ಬೇರೆ ಮದುವೆಯಾಗಿದ್ದಾನೆ. ವಿಚ್ಛೇದನವಾಗಿ ನಂತರದಲ್ಲಿ ಈಕೆ ಜೊತೆಗೆ ಸಂಬಂಧವನ್ನ ಬೆಳೆಸಿದ್ದಂತಹ ಶರತ್ ಈಗ 2 ತಿಂಗಳ ಅಂತರದಲ್ಲಿ ಮತ್ತೊಂದು ಯುವತಿಯ ಜೊತೆಗೆ ಮದುವೆಯಾಗಿದ್ದಾನೆ. ಹಾಸನದ ಬೇಲೂರು ಮೂಲದ ಯುವತಿ ಜೊತೆ 10 ವರ್ಷದಿಂದ ಪ್ರೀತಿ ಪ್ರಣಯ ಮಾಡಿಕೊಂಡು ತಿರುಗಾಡಿದ್ದಾನೆ. ಇದಷ್ಟೇ ಅಲ್ಲ, ಯುವತಿಯ ತಾಯಿ ಬಳಿ ನಾನೇ ಆಕೆಯನ್ನ ಮದುವೆಯಾಗ್ತೀನಿ ಅಂತಲೂ ಹೇಳಿದ್ದಂತೆ. ಇದನ್ನ ನಂಬಿದ ಯುವತಿ ತಾಯಿ ಮಗಳಿಗೆ ಬಂದ 5 ಸಂಬಂಧಗಳನ್ನ ರಿಜೆಕ್ಟ್ ಮಾಡಿದ್ರಂತೆ. ಇಷ್ಟರಲ್ಲೇ ಶರತ್ಗೆ ಮತ್ತೊಂದು ಮದುವೆ ಆಫರ್ ಬಂದಿದ್ಯಂತೆ. ಆಗ ಆತ ಈಕೆಯನ್ನ ಬಿಟ್ಟು ಆಕೆಯ ಜೊತೆಗೆ ವಿವಾಹವಾಗಿದ್ದಾನೆ. ಶರತ್ನ ಮೋಸದಾಟ ತಿಳಿದಿದ್ದಂತಹ ಸಂತ್ರಸ್ತೆ ನಿನ್ನೆಯೇ ಆತನ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾಳೆ. ಆದರೂ ಕೂಡ ಆತನನ್ನ ಮದುವೆಯಾಗೋದಕ್ಕೆ ಹೊರಟಿದ್ದಂತಹ ಹುಡುಗಿಯ ಮನೆಯವರು ಇದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಿಲ್ಲ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ಗೂ ನುಗ್ಗಿ ಇವತ್ತು ಆಕೆ ಮದುವೆಯನ್ನ ನಿಲ್ಲಿಸಲು ಮುಂದಾಗಿದ್ದಾಳೆ. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಆಕೆ ಬರುವಷ್ಟರಲ್ಲಿಯೇ ಮದುವೆ ನಡೆದು ಹೋಗಿದೆ. ಈ ವೇಳೆ ಕಲ್ಯಾಣ ಮಂಟಪದಲ್ಲಿ ಯುವತಿ ತನ್ನ ಗೋಳನ್ನ ಹೇಳ್ಕೊಂಡಿದ್ದಾಳೆ. ಸ್ಥಳಕ್ಕೆ ಬಂದ ಪೊಲೀಸರು ಈಕೆಯನ್ನ ಸಮಾಧಾನ ಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಯುವತಿ ಶರತ್ ವಿರುದ್ಧ ಅಟ್ರಾಸಿಟಿ ಸೇರಿದಂತೆ 3 ಕೇಸ್ಗಳನ್ನ ದಾಖಲಿಸಿದ್ದಾಳೆ. ಆದ್ರೆ ಈ ಎಲ್ಲಾ ಕೇಸ್ಗೂ ಕೂಡ ಶರತ್ ಸ್ಟೇ ತಂದಿದ್ದಾನೆ. ಮದುವೆ ನಡೆಯೋ ಹೊತ್ತಿನಲ್ಲಿ ಈಕೆ ಕಲ್ಯಾಣ ಮಂಟಪಕ್ಕೆ ಬರ್ತಾ ಇದ್ದಂತೆ ಶರತ್ ಕಡೆಯವರು ಸಂತ್ರಸ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ನನ್ನ ಲೈಫ್ ಹಾಳಾಗಿದೆ, ಫಿಸಿಕಲಿ ಹಾಳು ಮಾಡಿದ್ದಾರೆ, ನಮ್ಮ ತಾಯಿಗೆ ಎಮೋಷನಲಿ ಹಾಳು ಮಾಡಿದ್ದಾರೆ. ಐದಾರು ಸಂಬಂಧಗಳನ್ನ ಒಳ್ಳೊಳ್ಳೆ ಸಂಬಂಧಗಳನ್ನ ತಪ್ಪಿಸಿದ್ದಾರೆ. ಇದೆಲ್ಲ ಹಾಳಾಗೋಗಿದೆ ಜೀವನ. ಕರೆಕ್ಷನ್ ಆಗಬೇಕು. ಜೊತೆಗೆ ಶರತ್ 4,50,000 ರೂಪಾಯಿಯನ್ನ ಈ ಸಂತ್ರಸ್ತೆಯಿಂದ ಪಡೆದಿದ್ದಾನಂತೆ. ಶರತ್ ನನ್ನ ಮದುವೆಯಾಗಬೇಕು, ಇಲ್ಲ ಅಂದ್ರೆ ನಾನು ವಿಷ ಕುಡಿತೀನಿ ಅಂತ ಹೇಳಿ ಇದೀಗ ಈ ಸಂತ್ರಸ್ತೆ ಪಟ್ಟು ಹಿಡಿದಿದ್ದಾಳೆ. ಏನೇ ಹೇಳಿ 10 ವರ್ಷ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಆ ನಂತರದಲ್ಲಿ ಇನ್ನೊಂದು ಮದುವೆಯಾಗುವುದಕ್ಕೆ ಈ ಯುವಕ ಹೊರಟಿದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯನ್ನ ಪರಿಗಣಿಸಿ ಪೊಲೀಸರು ಶರತ್ಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕಿದೆ.